ವೀಕ್ಷಕರೇ, ಈ ವಿಡಿಯೋದಲ್ಲಿ ಕಾಣುತ್ತಿರುವಂತಹ ವ್ಯಕ್ತಿ ಮೂಡಿಗೆರೆ ತಾಲೂಕಿನ ಹಳೆ ಮೂಡಿಗೆರೆ ಗ್ರಾಮದ ವಾಸಿಯಾಗಿರುವಂತಹ ಶ್ರೀಯುತ ಜುಬೇರ್ ರವರು ಇವತ್ತು ನಮ್ಮೊಂದಿಗೆ ಇರುವಂತಹ ವಿಶೇಷ ವ್ಯಕ್ತಿ. ಬನ್ನಿ ಅವರನ್ನ ಮಾತಾಡ್ಸೋಣ ಮತ್ತು ಅವರು ಈ ಅಂಗವೈಕಲ್ಯತೆಯನ್ನು ಮೆಟ್ಟಿ ಯಾವ ರೀತಿ ಒಂದು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಅಂತ ಕೇಳೋಣ. ನಮಸ್ತೆ ಜುಬೇರ್ ಅವರೇ, ನಮ್ಮ ಈ ಒಂದು ಅಟ್ನ್ಯೂಸ್ ಕನ್ನಡಕ್ಕೆ ಸ್ವಾಗತವನ್ನ ಮೊದಲಿಗೆ ಕೋರ್ತಾ ಇದ್ದೀನಿ. ನಮಸ್ತೆ ಸರ್. ಮೊದಲನೇದಾಗಿ ಸರ್, ನಿಮ್ಮ ಬಾಲ್ಯದಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಡೆದು ಬಂತು, ನಿಮ್ಮ ಮನೆಯ ಸಪೋರ್ಟ್ ಹೇಗಿತ್ತು ಅಂತ ನಮಗೆ ತಿಳಿಸ್ಕೊಡಿ. ನಾನು ಬಾಲ್ಯದಲ್ಲಿ ನನಗೆ ಹುಟ್ಟು ಏಳು ತಿಂಗಳು ಮಗು ಇರುವಾಗ ಅಂಗವಿಕಲತೆ ಆಗಿದ್ದು. ಆದ್ರಿಂದ ಅಂಗವಿಕಲತೆ ಆಗಿ ನನ್ನ ಎಲ್ಲ ಹಾಸ್ಪಿಟ್ಲಿಗೆ ಎಲ್ಲ ನನ್ನ ಅಪ್ಪ ಅಮ್ಮ ಎಲ್ಲ ಬಾರಿ ಖರ್ಚು ಮಾಡಿ ಎಲ್ಲ ಮಾಡಿದ್ರು, ಆಗಲಿಲ್ಲ. ಇಂಜೆಕ್ಷನ್ ಫಾಲ್ಟಲ್ಲಿ ಆಗಿದ್ದು ಅಂತೇಳಿ ಮಾಹಿತಿ ಬಂತು. ಅದ್ರ ಮೇಲೆ ಮುಂದೆ ಹೋಗ್ತಾನೆ ಸ್ಕೂಲಿಗೆ ಹೋದೆ. ಸ್ಕೂಲ್ಗೆ ಹಳೆ ಮೂಡಿಗೆರೆ ಸ್ಕೂಲಲ್ಲಿ ನಾನು 7ನೇ ಕ್ಲಾಸ್ ತನಕ ಓದಿದೆ. ಅಲ್ಲಿಂದ ಜೂನಿಯರ್ ಕಾಲೇಜಿಗೆ ಹೋದೆ. SLC ತನಕ ಓದಿದ್ದೀನಿ. SLC ತನಕ ಹೋದ್ಮೇಲೆ ನನಗೊಂದು ಯೋಚನೆ ಬರ್ತಾ ಇತ್ತು, ಏನಂದರೆ ಈ ಎಲ್ಲಾದ್ರೂ ಫಂಕ್ಷನಿಗೆ ಹೋದಾಗ ಮತ್ತು ಯಾರಾದರೂ ವೆಹಿಕಲ್ ಓಡಿಸ್ತಾ ಇರುವಾಗ ನಾನು ಓಡಿಸ್ಬೇಕಲ್ಲ ವೆಹಿಕಲ್ಲು, ಏನು ಮಾಡೋದು, ವೆಹಿಕಲ್ ಓಡಿಸ್ಬೇಕಲ್ಲ, ನನ್ನ ಕಾಲಲ್ಲಿ ಆಗ್ಬೋದಾ ಅಂತೇಳಿ ಅಂತ. ಆವಾಗ ನಮ್ಮ SUD ಬೈಕ್ ಒಂದಿತ್ತು ನಮ್ಮ ಅಪ್ಪಂದು. ಬ್ರಿಪ್ ಕೇಸಿಂದು ಕೀ ತಗೊಂಡೋಗಿ ಟವರ್ ಇದೆ ನಮ್ಮ ಹ್ಯಾಂಡ್ ಪೋಸ್ಟ್ ಆಪೋಸಿಟ್ ಅಲ್ಲಿ ಒಂದು ಟವರ್ ಇದೆ. ಆ ಟವರಿಂದ ಡೌನಲ್ಲಿ ಹೋಗೋದು ಉದ್ಕೊಂಡು ಮತ್ತು ಹಂಗೆ ಬರ್ತಾ ಇದ್ದೆ ಕೀ ಆನ್ ಮಾಡಿಕೊಂಡು. ಬರ್ತಾ ಲಾಸ್ಟಿಗೆ ಏನು ಮಾಡಿದೆ ಅಂದರೆ ಈ ಗೇರ್ ಹಾಕ್ಬೇಕಲ್ಲ, ಹೇಗೆ ಹಾಕೋದು ಗೇರ್ ಅಂತೇಳಿ. ಬಟ್ ಆವಾಗ ನನಗೆ ಫುಲ್ಲು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೆ. ಕೈ ಇಟ್ಟು ಹಿಂಗೆ ಬೆಂಡಾಗಿ ನಾನು ನಡೀತಾ ಇದ್ದವನು ಫುಲ್ಲು. ಅದ್ರ ಮೇಲೆ ಏನಾಯಿತು, ನನಗೆ ಹುಬ್ಳಿಯಲ್ಲಿ ಆಪ್ರೇಷನ್ ಮಾಡಿಸಿದ್ರು. ನಮ್ಮಪ್ಪ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿದ್ಮೇಲೆ ಕೈ ಬಿಟ್ಟು ನಡೆಯಂಗಾದ. ಆ ಟೈಮಲ್ಲಿ ನನಗೆ ಏನಾಯ್ತು ಅಂದರೆ, ಬೈಕ್ ಓಡಿಸೋದು ಯಾಕೆ, ಯಾವ ಟೈಪ್ ಓಡಿಸೋದು ಅಂತಂದರೆ, ಈ ಕಾಲನ್ನು ತೆಗೆದು ಗೇರ್ಗೆ ಹಾಕಿ ಹಿಂಗೆ ಎಳಿಯೋದು ಹೋಗೋದು, ಕೈಯಲ್ಲಿ ಹೇಳ್ಕೊಳ್ತಿದ್ದೆ, ಹಿಂಗೆ ಹೇಳ್ಕೊಳ್ಳೋದು ಹೋಗೋದು. ಹೆಂಗಾದ್ರೂ ಕಲಿತ ಭಾರಿ ಬೇಜಾರಲ್ಲಿದೆ. ನಾನು ಬೈಕ್ ಕಲಿಬೇಕು ಅಂತ ಬೈಕು ಕಲಿತೆ. ಅದ್ರ ಮೇಲೆ ಆಟೋದಲ್ಲಿ ಒಂದು 3-4 ವರ್ಷ ಆಟೋ ಡ್ರೈವರ್ ಆಗಿ ಹೋದೆ. ಅಂದರೆ ಓದಲಿಲ್ಲ, ಮನೇಲಿ ಹೇಳುವಾಗ ಓದಲೇ ಇಲ್ಲ. ಓದಿ ನಮ್ಮಪ್ಪ ಗಲ್ಫ್ನಲ್ಲಿದ್ರು ಅವಾಗ. ಮಗನಿಗೋಸ್ಕರ ಭಾರಿ ಇದು ಮಾಡಿದ್ರು, ಮಗ ಓದಬೇಕು ಅಂತೇಳಿ. ಆವಾಗ ನಾವು ಓದಲಿಲ್ಲ. ಇದೇ ರೀತಿ ಆಟೋ ಓಡಿಸ್ಕೊಂಡ್ಬಂದೆ. ಮತ್ತು ಅಂಗಡಿ ಇಟ್ಕೊಟ್ಟಾಗ ಏನಾಯ್ತು ಅಂದರೆ, ನನಗೊಂಥರ ಈ ಬಡವರು ಕಂಡಾಗ ಆವಾಗಲೇ ಒಂಥರ ಆಪತ್ತರ, ಏನಾದರೂ ಕೇಳಿದ ತಕ್ಷಣ ಹಂಗೆ ಕೊಡ್ತಿದ್ದೆ. ಅವ್ರು ಸಾಲ ಅನ್ನೋದು ಅದು ಬರ್ತಾ ಇರಲಿಲ್ಲ. ಹೀಗಾಗಿ ಅಂಗಡಿ ಮುಚ್ಕೊಂಡೋಯ್ತು. ಇದೇ ಥರ ಮಾಡ್ಕೊಂಡು ಹೋದೆ. ಅದ್ರ ಮೇಲೆ ಲಾಸ್ಟಿಗೆ ಒಂದು ನಮ್ಮಪ್ಪ ಕಾಂಟ್ರಾಕ್ಟು ಫೀಲ್ಡಲ್ಲಿದ್ದರು. ಅದನ್ನು ನೋಡ್ಕೊಂಡು ಹೋಗ್ತಾ ಕಾಂಟ್ರಾಕ್ಟಲ್ಲೇ ಅವ್ರ ಹಿಂದೆನೇ ಹೋಗಿ ಲಾಸ್ಟಿಗೆ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಬಂದೆ. ನಿಮಗೆ ಇಷ್ಟೆಲ್ಲ ಕಲಿಯೋ ಬರೋದು ಅದೊಂದು ಉತ್ಸಾಹ ಇದ್ದಿದ್ದು ಒಂದು ಉತ್ತಮ ಬೆಳವಣಿಗೆ. ಹಾಗೆ ಚಿಕ್ಕದ್ರಲ್ಲಿ ಏನಂದ್ರೆ ನಿಮ್ದೊಂದು ಗೆಳೆಯರ ಬಳಗ ಇರುತ್ತೆ. ಆ ಸಮಯದಲ್ಲಿ ನಿಮ್ಮ ವಯಸ್ಸಿನವರು, ನಿಮ್ಮ ಗೆಳೆಯರೆಲ್ಲ ಈಗ ನಿಮ್ಮ ಶಾಲೆಯಲ್ಲಾಗಿರ್ಬೋದು, ಆಟ ಮೈದಾನ ಆಗಿರ್ಬೋದು, ನಿಮ್ಮನ್ನು ನೋಡುವಂತ ರೀತಿಯಾಗಿತ್ತು. ಅದೆಲ್ಲ ನಿಮಗೆ ಫೀಲ್ ಆಗಿತ್ತು? ಟೈಪ್ ಎಲ್ಲ ಹೇಳ್ತಾ ಇರ್ತಾರೆ, ಅವನೊಬ್ಬ ನೋಡು ಹೋಗೋದಾಗೆ, ಈ ತರ ಹೋಗೋದು, ಆ ತರ ಹೋಗೋದು, ಕಾಲ್ ಬೆಂಡ್, ಇದು ಗೊತ್ತಲ್ಲ ಹೇಳೋದ್ರಲ್ಲಿ ಇದ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ, ಸೈಕಲ್ ಓಡ್ಸಕ್, ಸೈಕಲ್ ರನ್ನಿಂಗ್ ರೇಸ್ ಇತ್ತು, ರೇಸ್ ಅಂತ ಮಾಡಿದ್ರು ನಮ್ಮ ಸುಣ್ಣ ಸಾಲಿ. ನೀನು ಬಾ, ನೀನ್ ಏನಾಗಲ್ಲ ಅನ್ನುವಾಗ ನನಗೊಂದಾಯ್ತು, ಈಗ ಆಟಗೋಸ್ಕರ ನಾನು ಸೈಕಲ್ ರ್ಯಾಲಿ ಹೋಗ್ಬೇಕು. ಆ ರ್ಯಾಲಿಯಲ್ಲಿ ಫಸ್ಟ್ ಬಂದೆ. ಬೇಜಾರಾಗ್ತಿತ್ತು, ನನ್ನ ಮುಂದೆ ಏನ್ ಆಗ್ತೀನೋ ಇಲ್ವೋ, ಏನೋ ನಾನು ಇದೇ ರೀತಿನಿ ಹೋಗ್ತೀನೋ, ಏನಾದ್ರೂ ಆಗ್ಬೋದು ಅಂತ. ಕಾರು ಓಡ್ಸಕ್ಕೂ ಕಲಿತೆ. ಮತ್ತೆ ಗೇಲಿ ಮಾಡಿದ್ದಾರೆ ಸುಮಾರು ಜನ, ಅವನಿಂದ ಏನಾಗಲ್ಲ ಏನಿಲ್ಲ ಅಂತ. ಆ ಟೈಪಲ್ಲಿ ಆಗಿದೆ ಸರ್ ನನಗೆ. ಆದ್ರೂ ನಾನು ಅದನ್ನ ಮುಂದೆ ಮೆಟ್ಟಿ ನಾ ಬಂದಿದ್ದೀನಿ. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡುವ ಸಮಯದಲ್ಲಿ ನಿಮಗೆ ಸುಮಾರು ಸವಾಲುಗಳಿರುತ್ತೆ. ಜನಗಳನ್ನ ಒಗ್ಗೂಡಿಸ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅದನ್ನ ನೋಡ್ಕೊಳ್ಬೇಕು. ಇಂಥ ಸಮಯದಲ್ಲೆಲ್ಲ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಮಾಡುವಂಥ ರೀತಿ ಏನಾದರೂ ಅಂದ್ರೆ ನಿಮಗೆ ಅನುಭವ ಇತ್ತಾ, ಅಥವಾ ಮೊದಲನೇದಾಗಿ ಅನುಭವ ತಗೊಂಡ್ರ? ಯಾವ ರೀತಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ನೀವು ಯಾವ ರೀತಿ ಹಂತವಾಗಿ ಮೇಲೆ ಏರಿದ್ರಿ? ಇಲ್ಲ, ಮೊದಲು ಅಂದ್ರೆ ನಮ್ಮ ತಂದೆಯವರೇ ಕರ್ಕೊಂಡು ಹೋಗ್ತಿದ್ದಾಗ ನಾನು ತಂದೆ ಜೊತೆಲಿ ಹೋಗ್ತಾ ಇದ್ದೆ. ತಂದೆ ಜೊತೆಲಿ ಹೋಗ್ತಾನೆ ಮತ್ತೆ ಲಾಸ್ಟಿಗೆ ತಂದೆ ಇನ್ನೊಂದು 2 ಬಿಲ್ಡಿಂಗ್ ಇಡುವಾಗ ಆ ಬಿಲ್ಡಿಂಗ್ ಹತ್ರ ಹೋಗು ಅಂತ ಹೇಳ್ತಿದ್ರು. ಮತ್ತೆ ಅಲ್ಲಿನ ಜನ ಕರ್ಕೊಂಡು ಹೋಗೋದು, ಬರೋದು, ಐಟಮ್ ತಗೊಂಡು ಹೋಗೋದು, ಅದೆಲ್ಲ ಮಾಡ್ತಾ ಇದ್ದೆ. ಅದನ್ನೇ ಅಂದಾಜು ಮಾಡ್ಕೊಂಡೆ ನಾನು. ಇದೇ ರೀತಿ ಆದ್ಮೇಲೆ ಮದುವೆ ಆಯ್ತು ನನಗೆ. ಮದುವೆ ಆದ್ಮೇಲೆ ಅದ್ರ ಮೇಲೆ ನಾನು ಕಾಂಟ್ರಾಕ್ಟ್ ಬೇರೆ ಮಾಡಿದೆ. ಅದರಲ್ಲಿ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ಸರ್. ಈಗ ನೀವೇನು ಅಂಗಡಿ ಮಾಡೋದ್ರ ಟೈಮ್ನಲ್ಲಿ ಒಂದು ನಮ್ಮ ಹತ್ರ ಹಂಚ್ಕೊಂಡ್ರಿ, ಏನಂದ್ರೆ ಬಡವರು ಬಂದಾಗ ನೋಡಿದಾಗ ಕನಿಕರ ಹುಟ್ಟಿತ್ತು, ನಾನು ಸಾಲನ ಏನೋ ಕೊಟ್ಬಿಡ್ತಿದ್ದೆ, ಅದು ಬರ್ತಾ ಇರಲಿಲ್ಲ ಅಂತ. ಮೋಸ್ಟ್ಲಿ ಎಲ್ಲೋ ನಿಮಗೆ ಸಮಾಜ ಸೇವೆ ಮಾಡೋಕ್ಕೆ ಇದೇ ಪ್ರೇರೇಪಣೆ ಆಗಿರ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಹಾಗಾಗಿ ಈಗ ನೀವು ಏನು ಈಗಿನ ಒಂದು ಬದುಕಿನಲ್ಲಿ ರಾಜಕೀಯ ಜೀವನದಲ್ಲಿ ಇದ್ದೀರಿ.
ಅಲ್ಲಿಂದ ರಾಜಕೀಯ ಜೀವನಕ್ಕೆ ನೀವು ಬರೋಕೆ ಏನಾದ್ರು ಬೇರೆ ಮಹತ್ತರ ಕಾರಣ ಇದೆಯಾ? ನಾನು ಮೊದಲನೇ ಇದಂದ್ರೆ ರಾಜಕೀಯ ಬರಬೇಕು ಅಂತೇಳಿ ಭಾರಿ ಆಸೆ ಇತ್ತು ನನಗೆ. ಯಾಕೆ ಅಂದ್ರೆ ನಮ್ಮ ತಂದೆನೂ ಮೆಂಬರ್ ಆಗಿದ್ರು ಹಳೆಮೂಡಿಗೆರೆ ಪಂಚಾಯತಿಯಲ್ಲಿ. ಅದ್ರ ಮೇಲೆ ಅವರು 2ನೇ ಬಾರಿ ಇದ್ದಾಗ ಸೋಲನ್ನು ಅನುಭವಿಸಿದ್ರು. ಅದೊಂದು ನನಗೊಂದು ಆಸೆ ಇತ್ತು, ನಮ್ಮ ತಂದೆ ಸೋತಿದಾರಲ್ಲ, ನಮ್ಮ ತಂದೆನ ಜಾಗವನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಅವ್ರನ್ನ ಸೋಲಿಗೆ ನಾನೊಂದು ಗೆಲುವು ತರಬೇಕು ಅಂತ ಹೇಳಿದಾಗ ನಾನು ರಾಜಕೀಯಕ್ಕೆ ಬಂದೆ. ನಮಗೊಂದು ಸರ್ವೆ ನಂಬರ್ 7ರಲ್ಲಿ ಹಳೆಮೂಡಿಗೆರೆ ಸೈಟಿನ ಹೋರಾಟದಲ್ಲಿ ನಾನು ಭಾಗಿಯಾದಾಗ ಅದನ್ನು ಫಾಲೋಅಪ್ ಮಾಡ್ಕೊಂಡು ಹೋದೆ ಸೈಟಿನಲ್ಲಿಂದ. ಅದರಿಂದ ಎಲ್ಲ ಹೋರಾಟ ಮಾಡಿದ್ದೀವಿ. ಮತ್ತು ಬಡವ್ರ ಪರ ನನಗೆ ಭಾರಿ ಕಾಳಜಿ ಇತ್ತು. ಅದು ತುಂಬ ನನಗೇನೆಂದರೆ ಎಲ್ಲರಿಗೂ ಒಂದು ಕೆಲಸ ಮಾಡಿಕೊಡ್ಬೇಕು. ನನ್ನ ಒಂದು ಕೆಲಸ ಏನಂದರೆ, ಒಂದು ಕೆಲಸ ಹೇಳಿದ ತಕ್ಷಣ ಅದಾಗಿ ಬಿಡಬೇಕು. ಅದಾಗುತ್ತೋ ಇಲ್ಲೋ ನಾಳೆನ ನಾಡ್ದು ಅದಿಲ್ಲ, ಅದಾಗ್ಬಿಡ್ಬೇಕು. ಆ ರೀತಿಯಲ್ಲಿ ನಾನು ರಾಜಕೀಯಕ್ಕೆ ಎಂಟ್ರ್ ಆದೆ. ಓಕೆ ಸರ್, ಜುಬೇರ್ ಅವರೇ, ನಿಮ್ಮ ಈ ಒಂದು ಪರಿಸ್ಥಿತಿಯನ್ನು ನೋಡ್ಬಿಟ್ಟು ಹುಡುಗಿ ಕಡೆಯವ್ರು ರಿಜೆಕ್ಟ್ ಮಾಡುವಂಥದ್ದು ಆ ರೀತಿ ಏನಾದ್ರು ಆಗಿದೆಯಾ? ನಾವು ಈ ಹೆಣ್ಣು ನೋಡಕ್ಕೆ ಹೋಗ್ತೀವಲ್ಲ, ಆವಾಗ ಹೋದಾಗ ನಮ್ಮನ್ನ ತೋರಿಸಿದ್ರು, ಹೆಣ್ಣನ್ನ ಮುಂದೆ ಕೂರಿಸಿದ್ರು. ಮಾತಾಡುವಾಗೆಲ್ಲ ನಮ್ಮ ತಂದೆ ಫಸ್ಟಿಗೆ ಮೊದಲೇ ಹೇಳಿದ್ರು ಏನಂತೇಳಿ, ನೋಡಿ ಅವನು ಅಂಗವಿಕಲ, ಯೋಚನೆ ಮಾಡೋಂಗಿಲ್ಲ, ಕಾಲಿಲ್ಲ ಅಂತ ನಾಳೆ ಯೋಚನೆ ಮಾಡೋದು ಮದುವೆ ಆದಮೇಲೆ. ನಾನು ಹೋಗಿ ಕಾಲಿಲ್ಲದವನ್ನ ಮದುವೆ ಆಗಿಬಿಟ್ಟಲ್ಲ ಅಂತೇಳಿ ಅಂತ ಅವರು ನಮ್ಮ ಅಪ್ಪ ಎಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ರು. ಆವಾಗ ಆ ಹುಡುಗಿ ಮನೆಯಲ್ಲಿ ಹುಡುಗಿ ಒಂದು ಮಾತೇನು ಹೇಳ್ತಂದ್ರೆ, ನಮಗೆ ಕಾಲಿನ ಪ್ರಶ್ನೆ ಏನಲ್ಲ, ಆ ಪ್ರಶ್ನೆ ನಮಗೊಂದು ತುತ್ತು ಗಂಜಿ ಕೊಟ್ಟರೆ ಸಾಕು ಅಂತ ಹೇಳಿದರು. ಆ ಮಾತು ಹೇಳಿದಾಗ ನಮ್ಮ ತಂದೆಗೂ ಖುಷಿಯಾಗಿ ನನ್ನ ಅಲ್ಲಿನೂ ಕಡೆಗಣಿಸಿಲ್ಲ. ಈ ಕ್ಷಣದಲ್ಲೂ ನನ್ನ ಮಿಸ್ಸಸ್ ಅವರು ಚೆನ್ನಾಗಿ ನೋಡ್ತಾರೆ. ನಮ್ದು ಯಾವುದೇ ನಾವೊಂದು ಬಾಂಧವ್ಯ ಚಂದ ಇದೆ ನಮ್ಮಲ್ಲಿ. ಎಲ್ಲಿ ಹೋಗೋದಾದ್ರು, ಎಲ್ಲಿ ಮದುವೆಗಾಗಲಿ, ಯಾವುದೇ ಫಂಕ್ಷನ್ಗೆ ಯಾವುದಕ್ಕೆ ಹೋಗೋದಾದ್ರೂ ನಾವು ಹೊಂದಾಣಿಕೆಯಾಗಿ ಹೋಗ್ತೀವಿ. ಮತ್ತು ನನಗೆ 2 ಮಕ್ಕಳು ಇದ್ದಾರೆ. ಒಂದು SLC ಓದ್ತಾ ಇದ್ದಾನೆ, ಮತ್ತೊಬ್ಬಳು 2nd ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. ನಾವು ಹೊಂದಾಣಿಕೆ ಇದ್ದೀವಿ. ನಮ್ಮ ಮನೆಯಲ್ಲಿಯೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ನನ್ನ ಮಿಸ್ಸಸ್ಸು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಓಕೆ ಸರ್, ಹಾಗೆ ಇನ್ನೊಂದು ಪ್ರಮುಖ ಪ್ರಶ್ನೆ, ನಿಮ್ಮ ತಂದೆಯವರು ಸಹ ನೀವು ಹೇಳಿದ್ರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು, ಮತ್ತು ಅವರು ಹಲವು ಸಮಾಜ ಸೇವೆಗಳನ್ನ ಮಾಡಿದ್ದಾರೆ ಅಂತ ಕೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಅವರೊಂದು 5 ಜೋಡಿಗೆ ಮದುವೆ ಮಾಡಿದ್ದು ಅವರ ಖರ್ಚಿನಲ್ಲೇ ಅಂತ ಒಂದು ಕೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಅದು ನನ್ನ ತಂಗಿ, ಲಾಸ್ಟ್ನೇ ತಂಗಿ ಇದ್ಲು. ಅವಾಗ ನಮ್ಮ ತಂದೆಗೆ ಅವಾಗಿಂದನೂ ಒಂದು ಆಸೆ ಇತ್ತು, ಏನಂದರೆ ಒಂದು 5 ಜೋಡಿ ಬಡವರು ಮದುವೆ ಮಾಡಬೇಕು ಅಂತೇಳಿ ಭಾರಿ ಟೈಮಲ್ಲಿ ಹೇಳ್ತಾ ಇದ್ರು ಅವರು. ಅದನ್ನು ಈಡೇರಿಸ್ಕೊಂಡ್ರು. ಯಾಕಂದರೆ ನನ್ನ ತಂಗಿ ಮದುವೆ ಟೈಮಲ್ಲಿ 5 ಬಡವ ಹೆಣ್ಮಕ್ಳನ್ನ ಹುಡುಕಿ ಮದುವೆ ಮಾಡಿದರು. ಅದನ್ನು ಎಲ್ಲ ಅವ್ರದ್ದೇ ಖರ್ಚು, ಸ್ವಂತ ನಂದು ಮಗಂದಾಗಲಿ ಅಳಿಯಂದ್ರದಾಗಲಿ ಯಾರದೇ ₹1 ಇಲ್ಲದೆ ಅವರೇ ಸ್ವಂತ ದುಡಿಮೆ ಮಾಡಿಕೊಂಡು ಅವರೇ ಇದರಲ್ಲಿ ಹೆಣ್ಮಕ್ಳಿಗೆ 5 ಜೋಡಿ ಮದುವೆ ಮಾಡಿದ್ದಾರೆ. ಅವರು ಇಲ್ಲಾದರೂ ಏನಂದರೆ, ಯಾವುದೇ ಹಾಸ್ಪಿಟ್ಲಿಗೆ ಆಗಲಿ, ಯಾವುದೇ ಒಂದು ಬಡವರಿಗೆ ಏನಾದರೂ ಇದ್ರೂ ಅವರು ಅದೇ ರೀತಿಯೂ ಪಾಲಿಸ್ಕೊಂಡು ಹೋಗ್ತಾಯಿದ್ರು. ಯಾರಿಗೂ ದಾರಿಗೆ ಹಾಕಿದ ಮನುಷ್ಯರಲ್ಲ ಅವರು, ಬಡವ್ರ ಪರನೇ ಇರೋರು. ಈಗಲೂ ಆದ್ರೂ ಅಷ್ಟೇ, ಯಾರ ಕಷ್ಟ ಸುಖ ಅಂದಾಗ ಅವ್ರು ಕೊಡೋದು ಗೊತ್ತಾಗಲ್ಲ ಯಾರಿಗೂ, ಅವ್ರು ತೋರಿಸೋದಿಲ್ಲ, ಹೇಳೋದು ಇಲ್ಲ. ನಮ್ಮ ಹತ್ರನೂ ಇವತ್ತು ತನಕ ಹೇಳಿಲ್ಲ ಯಾರಿಗೆ ಕೊಟ್ಟಿದ್ವಿ ಏನು ಅಂತ ಹೇಳಿಲ್ಲ ಅಂತೇಳಿ. ಆದರೂ ಅವರೊಂದು ಇದರಲ್ಲಿ 5 ಜೋಡಿ ಹೆಣ್ಮಕ್ಳನ್ನ ಮದುವೆ ಮಾಡಿದ್ದಾರೆ. ನನ್ನ ತಂಗಿ ಮದುವೆ ದಿನನೇ ಮಾಡಿದ್ದಾರೆ, ಎಲ್ಲ ಖರ್ಚುಗಳನ್ನು ಕೊಟ್ಟು. ಸರ್, ಓಕೆ, ನಿಮ್ಮ ರಾಜಕೀಯ ಜೀವನ ತುಂಬಾ ಉತ್ತಮವಾಗಿ ನಡೀತಿದೆ ಅಂತ ನಾವು ತಿಳ್ಕೊಂಡಿದೀವಿ. ಮತ್ತೆ ಹಲವಾರು ನಿಮ್ಮ ಒಂದು ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ಹಂತ ಹಂತವಾಗಿ ಜೀವನದಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದೀರಿ. ಈ ಮುಖಾಂತರ ನೀವು ಇನ್ನು ಸಮಾಜದಲ್ಲಿ ಹಲವು ಅಂಗವಿಕಲತೆ ಹೊಂದಿರುವಂತ, ನ್ಯೂನ್ಯತೆ ಇರುವಂತವ್ರು ಇದ್ದಾರೆ. ಅದರಲ್ಲಿ ಏನ್ ಗೊತ್ತಾ, ನಿಮಗೆ ಒಂದು 90% ಜನರು ನಮ್ಮ ಕೈಯಿಂದ ಏನಾಗಲ್ಲ, ದೇವ್ರು ನಮ್ಗೆ ಈ ರೀತಿ ಮಾಡ್ಬಿಟ್ಟಿದ್ದಾನೆ, ಏನು ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಟು ಜೀವನನ ಕೈ ಬಿಟ್ಬಿಡ್ತಾರೆ. ಅಂತವರಿಗೆ ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತಾ ಇರಿ? ನಾನು ವಿಕಲಚೇತನ ಅಂತ ಹೇಳ್ತಾರೆ, ಅದನ್ನು ಇದು ಮಾಡಿ ವಿಕಲಚೇತನ. ಬಟ್ ಯಾವುದೇ ವಿಚಾರಗಳಲ್ಲಿ ನಾವು ವಿಕಲಚೇತನವಾಗಿದ್ವಿ ಅಂತೇಳಿ ಕುಗ್ಗೋದು ಬೇಕಾಗಿಲ್ಲ ನಾವು. ಯಾಕಂದರೆ ನಮಗೆ ಎಲ್ಲ ಕೆಲಸಗಳನ್ನು ಮಾಡಿ ತೋರಿಸ್ಬೋದು. ಯಾವುದು, ಈಗ ಕಾಲು ಇಲ್ಲ ಅಂದಾಗ ಆಟೋ ಓಡಿಸೋರು ಇದ್ದಾರೆ, ಕಂಪ್ಯೂಟ್ರು ವರ್ಕ್ ಮಾಡೋರು ಇದ್ದಾರೆ. ನಾವು ಛಲ ಇರಬೇಕು ನಮಗೆ, ಮುಂದೆ ನಮಗೆ ನಡೆಸ್ಕೊಳ್ಬೋದು ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ಒಂದು ತಲೆ ಬಿಸಿ ಮಾಡ್ಕೊಂಡು ಅಂಗವಿಕಲರು ಮನೇಲಿ ಕೂರಬೇಕು ಅಂತ ಯಾರು ವಿಕಲಚೇತನವರು ಯೋಚನೆ ಮಾಡಬೇಡಿ. ವಿಕಲಚೇತನ ಅಂತೇಳಿ ನಾವು ಕುಗ್ಗೋದು ಬೇಡ, ಸಾಧನೆ ಮಾಡ್ಬೋದು ಅಂತೇಳಿ ನಾನು ಈ ಮೂಲಕ ನಿಮಗೆ ತಿಳಿಸುತ್ತೇನೆ.
ಜುಬೇರ್ ಅವರೇ, ಇಷ್ಟರವರೆಗೆ ನೀವು ನಿಮ್ಮ ಒಂದು ಜೀವನದ ಯಶೋಗತೆಯನ್ನ ಒಂದು ಚಿಕ್ಕ ಸಂದರ್ಶನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ನಿಮ್ಮ ಆಶಯದಂತೆ ಏನು ಈ ಸಮಾಜದಲ್ಲಿ ಯಾರ್ಯಾರು ಅಂಗವಿಕಲತೆ ಅಥವಾ ವಿಕಲಚೇತನರಾಗಿದ್ದಾರೋ ಅವರೆಲ್ಲ ಧೈರ್ಯ ಕುಗ್ದಲೆ ಅವರು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಓದಿನಿಂದ ಹಿಡಿದು ಅಥವಾ ಬೇರೆ ಯಾವುದೇ ಕೆಲಸ ಅಲ್ಲಾದ್ರೂ ಯಶಸ್ಸಿನ ಹಾದಿ ಹಿಡಿದು ಎಲ್ಲರಿಗೂ ನಿಮ್ಮಂತೆ ಮಾದರಿ ಆಗಲಿ ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮೊಂದಿಗೆ ಒಂದು ಚಿಕ್ಕ ಸಂದರ್ಶನ ನಡೆಸಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಏನು ಒಬ್ರು ಅಂಗವಿಕಲತೆಯನ್ನ ಮೆಟ್ಟಿ ನಿಂತು ಅವರು ಏನು ಒಂದು ಸಾಧನೆ ಮಾಡಿ ಹಂತ ಹಂತವಾಗಿ ಸಾಧನೆ ಮಾಡಿ ಎಲ್ಲ ಸವಾಲುಗಳನ್ನ ಎದುರಿಸಿ ಜೀವನದಲ್ಲಿ ಈ ಯಶಸ್ಸನ್ನ ಕಂಡುಕೊಂಡಿದ್ದಾರೆ. ಇದು ಸಮಾಜದಲ್ಲಿ ಎಲ್ಲರಿಗೂ ಇಂಥ ವ್ಯಕ್ತಿಗಳಿಗೆ ಮಾದರಿಯಾಗಲಿ, ಒಂದು ಸಮಾಜದಲ್ಲಿ ಬದಲಾವಣೆ ತರಲಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಯಾವತ್ತೂ ಅಷ್ಟೇ ಅಂಗವಿಕಲತೆ ಆಗಲಿ ವಿಕಲಚೇತನರಾಗಲಿ ಬದುಕನ್ನು ಗಟ್ಟಿಯಾಗಿ ತಗೊಳ್ಬೇಕು ಅನ್ನೋದೇ ನಮ್ಮ ಆಶಯ. ಯಾಕೆ ಇದಕ್ಕೆ ಈ ವ್ಯಕ್ತಿಗಳು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೇಕಾಗಿಲ್ಲ ಅಂತ ಇದು ಮೂಲಕ ನಾವು ತಿಳಿಸ್ತಿದ್ವಿ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಯಾವ ರೀತಿ ಜೀವಿಸಿ ತೋರಿಸ್ಬೋದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಾವು ಅವರನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದೇವೆ. ನಮ್ಮ ಅಟ್ ನ್ಯೂಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರವೀಣ್ ಕುಟ್ಟಿ, ಕೃಷ್ಣಾಪುರ. ಅಟ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿಗಾಗಿ ಸದಾ ನೋಡ್ತೀರಿ. ನಮಸ್ತೆ.